Skippity, sis, drip, period, I don't get Gen Z. But Falengo does. Get ತಿಕೋಟಾ ಪಟ್ಟಣದ ಹಜರತ್ ಹಾಜಿ ಮಸ್ತಾನ್ ಮತ್ತು ಬಡ್ಕಲ್ ಸಾಹೇಬ್ ದರ್ಗಾದ ಉರುಸ್ ಕಾರ್ಯಕ್ರಮ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸೌಹಾರ್ದತೆಗೆ ಹೆಸರಾದ ಈ ದರ್ಗಾದಲ್ಲಿ ನಡೆಯುವ ಕಾರ್ಯಕ್ರಮಗಳ ವಿವರ ಇಲ್ಲಿದೆ. ಕಾರ್ಯಕ್ರಮದ ವಿವರ. ಇಂದು ಜೂನ್ 7, 2026 ಗಂಧ ಮಹೋತ್ಸವ. ಈ ದಿನದಂದು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಗಳು, ಗಂಧದ ಲೇಪನ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಈ ಕಾರ್ಯಕ್ರಮವು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೂಡಿರುತ್ತದೆ. ನಾಳೆ ಜೂನ್ 8, 2026 ಉರ್ಸ್ ಮಹೋತ್ಸವ. ನಾಳೆ ನಡೆಯುವ ಉರ್ಸ್ ಕಾರ್ಯಕ್ರಮವು ಈ ಪುಣ್ಯಕ್ಷೇತ್ರದ ಮುಖ್ಯ ಆಕರ್ಷಣೆಯಾಗಿದೆ. ಈ ಸಂದರ್ಭದಲ್ಲಿ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಭಕ್ತರಿಗಾಗಿ ಗಮನಿಸಬೇಕಾದ ಅಂಶಗಳು. ಉರ್ಸ್ ಕಾರ್ಯಕ್ರಮದ ಸಮಯದಲ್ಲಿ ಭಕ್ತಾದಿಗಳ ದಟ್ಟಣೆ ಹೆಚ್ಚಿರುತ್ತದೆ. ಆಡಳಿತ ಮಂಡಳಿಯವರು ಸೂಚಿಸುವ ಮಾರ್ಗಸೂಚಿಗಳನ್ನು ಪಾಲಿಸಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಹಕರಿಸಿ. ಈ ಪವಿತ್ರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಎಲ್ಲರಿಗೂ ಶಾಂತಿ ಮತ್ತು ಸಮೃದ್ಧಿ ಸಿಗಲಿ ಎಂದು ಹಾರೈಸುತ್ತೇವೆ. ತಿಕೋಟಾ ಹಜರತ್ ಹಾಜಿ ಮಸ್ತಾನ್ ಕಮಿಟಿ ವತಿಯಿಂದ ಗಂಧ ಹಾಗೂ ಉರ್ಸ್ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಜರುಗುವುದು ಎಂದು ಹೇಳಿದರು. ಸಚಿವರಾದ ಎಂಬಿ ಪಾಟೀಲ್ ಇವರಿಗೆ ತಿಕೋಟಾ ಹಜರತ್ ಹಾಜಿ ಮಸ್ತಾನ್ ಕಮಿಟಿ ವತಿಯಿಂದ ಸನ್ಮಾನ ಮಾಡಿದರು. ಇದೇ ಸಮಯದಲ್ಲಿ ಜೇವಪ್ಪ ಕುರ್ಪಿ, ಯಾಕೂಬ್ ಜಟ್ಟಿ, ಎಂಬಿ ಮುಜಾವರ, ಎಸ್ಎಂ ಪಾಟೀಲ್ ಗಣಿಯಾರ್, ಆರ್ಬಿ ದೇಸಾಯಿ, ಶ್ರೀಮತಿ ಭಾಗೀರಥಿ ತೇಲಿ, ಮೋಸನ್ ಮುಜಾವರ್, ರವಿ ಹೊಸೂರ್, ರಘು ನಡವಿನ್ಮಣಿ, ಶಿವಾನಂದ್ ಚೌಧರಿ ಮುಂತಾದವರು ಉಪಸ್ಥಿತರು. ನಡಿ 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 ಸನ್ಮಾನ ಆಯ್ತು ಹೇಳ್ರಿ. ನಾ ಹೇಳ್ತೀನಿ ಸರಿ ಸರಿ
5 ನಿಮಿಷ ಟೈಮ್. शंकर भाई क्या उद्या 4-5 मिनिट पुढे औज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम रुआबा से सा से उला से मौजूदा ताजर में न कहीं सुल्तान शाह मर्दान मुर्तु जायरे शहर खुदा करबला व ताला वजे सलाजत मोहम्मद न कहीं सुल्तान शाह मर्दान मुर्तु जायरे शहर खुदा करबला व ताला वजे सलाजत फातिमा तो खदीजा रुकला वासिदा सैयदतुल्लाह ताला अन्हु सलाजत हमाद मोहम्मद महिद रहमतुल्लाह महिनम ताला उर्दू शहीदा जाज सारा मुदीन अल्लाह ताला माइन शैल मुल फातिहा बिस्मिल्लाहिर रहमानिर रहीम अल्हम्दुलिल्लाहि रब्बिल आलमीन रहमान मालिक यकराम याकरात हाइदल सिरातल सिरातल नजीर अल्हम्दुलिल्लाह बिस्मिल्लाहिर रहमानिर रहीम कुल अल्लाह ताला वसमिन मिन कुल फराद बिस्मिल्लाहिर रहमानिर रहीम कुल अल्लाह ताला वसमिन मिन कुल फलाह फराद कल फुरी नो गाना तौबा ಕೋಟಾದ ಆರಾಧ್ಯ ದೇವ ಶ್ರೀ ಹಾಜಿ ಸಾಹೇಬ್ ಹಾಗೂ ಬರ್ಕಲ್ ಸಾಹೇಬರ ದರ್ಶನಕ್ಕಾಗಿ ಇಂದು ದರ್ಶನಕ್ಕಾಗಿ ಇಲ್ಲಿ ಒಂದು ಅದ್ದೂರಿಯ ಸನ್ಮಾನ ಪ್ರೀತಿಯ ಸನ್ಮಾನ ತಿಕೋಟಾ ಗ್ರಾಮದ ಪರವಾಗಿ ಹಾಗೂ ಹಾಜಿ ಮಸ್ತಾನ್ ಟ್ರಸ್ಟ್ ಪರವಾಗಿ ಇಲ್ಲಿ ಸನ್ಮಾನವನ್ನು ನಡೀತಾ ಇದೆ. ನಮ್ಮ ತಿಕೋಟಾ ಗ್ರಾಮಕ್ಕೆ ಮನ್ನಿದ್ದಾರೆ ಸಚಿವ ಸಂಪುಟ ದರ್ಜೆಯ ಸಚಿವರಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಿ ನಮ್ಮ ತಿಕೋಟಾ ಹಾಜಿ ಮಸ್ತಾನ್ ಹಾಗೂ ಬರ್ಕಲ್ ಸಾಹೇಬರ ಆಶೀರ್ವಾದಕ್ಕಾಗಿ ದರ್ಶನಕ್ಕಾಗಿ ಬಂದಿರುವ ಸನ್ಮಾನ ಎಂಬಿ ಪಾಟಿಕರಿಗೆ ಇಲ್ಲಿ ಅದ್ದೂರಿಯ ಗೌರವಪೂರ್ವಕ ಸನ್ಮಾನ ತಿಕೋಟಾ ಗ್ರಾಮ ಹಾಗೂ ಒಂದು ಊರಿನ ಜಾತ್ರೆ ನಿಮಿತ್ತ ನನಗೆ ನೂತನ ಸಚಿವನಾಗಿ ಇವತ್ತು ಮತ್ತೊಮ್ಮೆ ನಾನು ಪ್ರಮಾಣವಚನ ಸ್ವೀಕಾರ ಮಾಡಿ ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಉರುಸ್ನಲ್ಲಿ ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. ಈ ಒಂದು ದೊಡ್ಡ ಇತಿಹಾಸ ಒಂದು ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬ್ಗಿದೆ. ಇದೊಂದು ಜಾತ್ಯತೀತ ಕ್ಷೇತ್ರ. ಇಲ್ಲಿ ಎಲ್ಲ ಜಾತಿಯ ಧರ್ಮದ ಜನ ಇವತ್ತು ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬ್ ನಡ್ಕೊಳ್ಳುವಂಥದ್ದು ಈ ಗ್ರಾಮದ ವಿಶಿಷ್ಟ ನಮ್ಮ ಭಾರತ ದೇಶದ ಒಂದು ಶ್ರೇಷ್ಠವಾದಂತಹ ಪರಂಪರೆ. ಈ ಜಾತ್ಯತೀತ ತತ್ವಗಳು ಸೌಹಾರ್ದತೆ ಬಗ್ಗೆ ಇವತ್ತು ದಿವಸ ತಿಳ್ಕೊಳ್ಬೇಕಾಗಿದ್ರೆ ಅದು ನಮ್ಮ ತಿಕೋಟಾ ಗ್ರಾಮದಿಂದ ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬ್ ಒಂದು ಇದರಿಂದ ನಾವು ತಿಳ್ಕೊಳ್ಬೇಕಾಗ್ತದೆ ಮಾತನ್ನು ಹೇಳಿ ಇವತ್ತು ನಾನು ಕೂಡ ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. ತನ್ನ ಮೂಲಕ ಇನ್ನೂ ಹೆಚ್ಚಿನ ಸೇವೆಯನ್ನು ಇವತ್ತು ದಿವಸ ಈ ಜಿಲ್ಲೆಗೆ, ರಾಜ್ಯಕ್ಕೆ ಮತ್ತು ಕ್ಷೇತ್ರ ಮಾಡಲಿಕ್ಕೆ, ತಿಕೋಟಾ ಗ್ರಾಮ ಮಾಡಲಿಕ್ಕೆ ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬ್ ನನ್ನ ಶಕ್ತಿಯನ್ನು ಕೊಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಈ ನಾಡಿನ ಜನತೆ ಎಲ್ಲರಿಗೂ ಕೂಡ ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬ್ ಅವರು ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ. ಬರುವಂತ ಮಳೆಗಾಲದಲ್ಲಿ ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ಆ ಬರುವಂತ ಬೆಳೆಗಳಿಗೆ ಒಳ್ಳೆ ಬೆಲೆಯನ್ನು ಕೊಟ್ಟು ಇವತ್ತು ರೈತರನ್ನು ಕೂಡ ರಕ್ಷಣೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ತಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ನನಗೆ ಆಶೀರ್ವಾದ ಪಡ್ಕೊಳ್ಳೋದು ದೊಡ್ಡ ಸನ್ಮಾನ. ಆ ಜೊತೆಗೆ ತಾವು ನನಗೆ ಗೌರವಿಸಿದ್ರಿ. ಎಲ್ಲ ಹಿರಿಯರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ತಿಕೋಟಾ ನನ್ನ ಗ್ರಾಮ, ಇದು ನಮ್ಮ ತಂದೆಯವರ ಮೇಲೆ ಇರುವಂತಹ ಒಂದು ಪ್ರೀತಿ. ಇವತ್ತು ತಿಕೋಟಾ ರಾವ್ ತೊರವಿಗೌಡ ಅವರು ಕೂಡ ಎಲ್ಲರೂ ತಿಕೋಟಾ ತುತ್ತನೇ ಇವತ್ತು ಸಭೆಯ ಪಾತ್ರ ಅಂತ ಹೇಳಿ ಪಡ್ಕೊಂಡಂಥದ್ದು. ಹೀಗಾಗಿ ಎಲ್ಲ ರೀತಿಯ ಇಲ್ಲಿ ತಾಲೂಕು ಆಯಿತು, ವಿಧಾನಸೌಧ ಆಯಿತು, ಎಲ್ಲವನ್ನು ಕೂಡ ಮಾಡಿದ್ದೀವಿ. ನೀರಾವರಿಯನ್ನು ಕೂಡ ಮಾಡಿದ್ದೀವಿ. ಮುಂದಿನ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಇವತ್ತು ದಿವಸ ಬಾಬಾನಗರದ ಒಂದು ಡ್ಯಾಮ್ ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇವತ್ತು ಈ ಮತಕ್ಷೇತ್ರದ ಅಭಿವೃದ್ಧಿ, ಈ ಒಂದು ಕ್ಷೇತ್ರದಲ್ಲೂ ಕೂಡ ಹಾಜಿ ಸಾಹೇಬ್ ಬಡ್ಕಲ್ ಸಾಹೇಬ್ ಕ್ಷೇತ್ರದಲ್ಲೂ ಅಭಿವೃದ್ಧಿಗೆ ನನ್ನ ನಾನು ಸಹಾಯ ಸಹಕಾರವನ್ನು ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ರೀತಿಯ ಸಹಕಾರವನ್ನು ಯಾವಾಗಲೂ ನಿರಂತರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನ ಇವತ್ತು ಹಾಜಿ ಸಾಹೇಬ್ ಬಡ್ಕಲ್ ಕೊಡ್ಲಿ, ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಅಂತೇಳಿ, ಕಾಪಾಡಲಿ ಅಂತೇಳಿ ಪ್ರಾರ್ಥಿಸೋ ಮಾತಿಗೆ ಗುಲಾಮಿ ನಮಸ್ಕಾರಗಳು. ನೆಕ್ಸ್ಟ್